ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಎನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನೀವು ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋಸ್ಗಳನ್ನು ಅಷ್ಟೇ ಅಪ್ಲೋಡ್ ಮಾಡೋದಲ್ಲದೆ ನೀವು ಶಾರ್ಟ್ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಿ ದುಡ್ಡನ್ನು ಅರ್ನ್ ಮಾಡ್ಬೋದು. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಯೂಟ್ಯೂಬಲ್ಲಿ ಶಾರ್ಟ್ಸ್ನ ಯಾವ ಥರ ಅಪ್ಲೋಡ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಗೈಸ್, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ವಿಸಿಟ್ ಹಾಕಿದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಮೊದಲಿಲ್ಲಿ ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಯೂಟ್ಯೂಬ್ನ ಓಪನ್ ಮಾಡ್ಕೊಂಡ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಪ್ಲಸ್ ಐಕಾನ್ ಕಾಣುತ್ತೆ, ಇಲ್ಲಿ ನೋಡ್ಬೋದು. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ಶಾರ್ಟ್ಸ್ ಅಂತ ಇದೆಯಲ್ಲ, ಶಾರ್ಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಶಾರ್ಟ್ಸ್ ಹಾಕ್ತಿದ್ರೆ ಅಂದರೆ ಶಾರ್ಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಈ ಕಡೆ ಆಲ್ಬಮ್ ಇದೆ. ಆಲ್ಬಮಲ್ಲಿ ನಿಮ್ಮದು ಯಾವ ವೀಡಿಯೋನ ಅಪ್ಲೋಡ್ ಮಾಡ್ತಿರೋ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಇಲ್ಲಿ ಇವಾಗ ನಾನೊಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡ್ಬೋದು, ಇವಾಗ ನಾ ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇವಾಗ ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡನ್ ಅಂತ ಇದ್ರೆ ಡನ್ ಮೇಲೆ ಕ್ಲಿಕ್ ಕೊಡಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಅಂತ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ನೋಡ್ಬೋದು, ಇವಾಗ ನೆಕ್ಸ್ಟ್ ಇಂಟರ್ಫೇಸ್ ಈ ಥರ ಬರುತ್ತೆ. ನಿಮ್ಮದೆಲ್ಲ ಡೀಟೇಲ್ಸ್ ಇಲ್ಲಿ ಹಾಕಬೇಕಾಗತ್ತೆ. ಎಲ್ಲ ಕ್ಯಾಪ್ಚಾ ಎಲ್ಲ ಹಾಕಿ, ಹಾಗೆ ಇಲ್ಲಿ ಪೆನ್ಸಿಲ್ ಐಕಾನಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮದು ತಮ್ಲೈನ್ ಇರುತ್ತಲ್ಲ, ತಮ್ಲೈನ್ ಹಾಕಬೇಕಾಗತ್ತೆ. ಇಲ್ಲಿ ತಮ್ಲೈನ್ ಎಕ್ಸ್ಟ್ರಾ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಕೂಡ ತಮ್ಲೈನ ಕ್ರಿಯೇಟ್ ಮಾಡ್ಬೋದು. ಇವಾಗ ಇಲ್ಲಿ ಈ ಕಡೆ ಸರ್ಚಿ, ಇವಾಗ ಈ ಕಡೆ ಈ ಥರ ಹಿಂಗೆ ಕಾಣಬೇಕಂದ್ರೆ, ಮುಂದೆ ಫಸ್ಟ್ ಫ್ರಂಟ್ ಪೇಜ್ ಎಲ್ಲ ಈ ಥರ ಕಾಣಬೇಕಂದ್ರೆ ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಕೊಡಿ. ಇವಾಗ ತಮ್ಲೈನ್, ಈ ಥರ ತಮ್ಲೈನ್ ಕಾಣುತ್ತೆ ನಿಮ್ಮದು. ಇವಾಗ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಈ ಥರ ತಮ್ಲೈನ್ ಕಾಣುತ್ತೆ. ಹಾಗೆ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಯುವರ್ ಶಾರ್ಟ್ ಅಂತ ಇದೆಯಲ್ಲ, ಇಲ್ಲಿ ನೀವು ಕ್ಯಾಪ್ಚರ್ನ ಹಾಕ್ಬೋದು. ಇಲ್ಲಿ ಇವಾಗ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ಯಾಪ್ಚರ್ನ ಇಲ್ಲಿ ಹಾಕ್ಕೊಳ್ಬೋದು ನೀವು. ಇವಾಗ ನಾವೊಂದು ಇಲ್ಲಿ ಕಾಪಿ ಮಾಡ್ಕೊಂಡು ಬಂದು ಅದನ್ನು ಪೇಸ್ಟ್ ಮಾಡ್ತೀನಿ. ಇವಾಗ ಇಲ್ಲಿ ಈ ಥರ ಪೇಸ್ಟ್ ಮಾಡ್ಕೊಳ್ತೀನಿ. ಮತ್ತು ವಿಡಿಯೋ ಲೆಂತ್ ಆಗತ್ತಂತ ಈ ಥರ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೆ, ಬೇಗ ವಿಡಿಯೋ ಮುಗಿಸ್ಬೇಕಂತ. ಈ ಥರ ಆ್ಯಡ್ ಮಾಡ್ಕೊಳ್ತೀನಿ ನಾನು. ಇವಾಗ ನೋಡ್ಬೋದು, ಈ ಥರ ಆ್ಯಡ್ ಮಾಡ್ಕೊಂಡು ಹಾಗೆ ಹ್ಯಾಶ್ಟ್ಯಾಗ್ ಕೂಡ ಹಾಕ್ಕೊಳ್ತೀನಿ, ಒಂದು ವಿಡ್ಮೇಟ್ ಅಂತ. ಹಾಗೆ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ನೋಡ್ಬೋದು, ಆ್ಯಡ್ ಡಿಸ್ಕ್ರಿಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡಿಸ್ಕ್ರಿಪ್ಷನ್ ನೋಡ್ಬೋದು, ನೀವು ನಿಮ್ಗೆ ಯಾವ ಥರ ಬೇಕೋ ಆ ಥರ ಡಿಸ್ಕ್ರಿಪ್ಷನ್ ಹಾಕ್ಕೊಳ್ಬೋದು. ಇಲ್ಲಿ ಇವಾಗ ಹ್ಯಾಶ್ಟ್ಯಾಗ್ಗಳನ್ನು ಹಾಕ್ಕೊಳ್ತೀನಿ. ಹಾಗೆ ಇಲ್ಲಿ ಟ್ಯಾಗ್ಸ್ ಇದಾವಲ್ಲ, ಟ್ಯಾಗ್ಸ್ನ ಸ್ವಲ್ಪ ಹಾಕ್ಕೊಳ್ತೀನಿ. ಅಂದರೆ ವಿಡಿಯೋ ಸ್ವಲ್ಪ ಬೂಸ್ಟ್ ಆಗತ್ತಂತ. ಯಾರಾದರೂ ನಮ್ಮ ವಿಡಿಯೋಗೆ ನೋಡಬೇಕಂದ್ರೆ ಇಲ್ಲಿ ಸರ್ಚ್ ಮಾಡ್ತಾರಲ್ಲ, ಸರ್ಚ್ ಮೇಲೆ ನಮ್ಮ ವಿಡಿಯೋ ಬರ್ತವೆ. ಅದ್ರ ಸಲುವಾಗಿ ನಾನು ಇವಾಗ ಹ್ಯಾಶ್ಟ್ಯಾಗ್ಗಳನ್ನೆಲ್ಲ ಹಾಕ್ಕೊಳ್ತೀನಿ. ಇವಾಗ ಸ್ವಲ್ಪ ಇಲ್ಲಿ ಕ್ರಿಯೇಟಿವ್ ಆಗಿ ಸೆಟ್ ಮಾಡ್ಕೊಳ್ತೀನಿ ನಾನು. ಇವಾಗ ಇಲ್ಲಿ ಈ ಥರ ಒಂದು ಲೈನ್ದಾಗಿ ಸೆಟ್ ಮಾಡ್ಕೊಳ್ತೀನಿ. ಅಂದರೆ ವಿಡಿಯೋ ನೋಡಿದಾಗಲೂ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಡಿಸ್ಕ್ರಿಪ್ಷನ್ ಓಪನ್ ಮಾಡಿದರೆ ಈ ಥರ ಸೆಟ್ ಮಾಡ್ಕೊಳ್ತೀನಿ. ಹಾಗೆ ಇಲ್ಲಿ ಟ್ಯಾಗ್ಸ್ ಇದಾವಲ್ಲ, ಟ್ಯಾಗ್ಸ್ನ ಸ್ವಲ್ಪ ಕಾಪಿ ಮಾಡ್ಕೊಳ್ಳಿ ನೀವು. ನಾನು ಸ್ವಲ್ಪ ಆಮೇಲೆ ಹೇಳ್ತೀನಿ. ಇವಾಗ ಸ್ವಲ್ಪ ಟ್ಯಾಗ್ಸ್ನ ಕಾಪಿ ಮಾಡ್ಕೊಳ್ತೀನಿ ನಾನು. ಪಟ ಅಂತ ಸ್ವಲ್ಪ ಟ್ಯಾಗ್ಸ್ನ ಕಾಪಿ ಮಾಡ್ಕೊಳ್ತೀನಿ. ಯಾಕಂತ ಆಮೇಲೆ ಮುಂದೆ ಹೇಳ್ತೀನಿ, ಮುಂದೆ ಸ್ಟೆಪ್ಪಲ್ಲಿ. ನೀವು ಕೂಡ ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ನೀವು ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ ಆವಾಗ ನೀವು ಕೂಡ ಇಲ್ಲಿ ಕಾಪಿ ಮಾಡಿಕೊಂಡು, ಹಾಗೆ ಇಲ್ಲಿ ನೆಕ್ಸ್ಟ್ ಈ ಕಡೆ ಬನ್ನಿ. ಈ ಲೊಕೇಶನ್ ಇದೆಯಲ್ಲ, ಲೊಕೇಶನ್ನ ನೀವು ನಿಮ್ಮದು ಯಾವ ಊರು ಆ ಥರ ಲೊಕೇಶನ್ ಹಾಕ್ಕೊಳ್ಳಿ. ನಾನು ಇವಾಗ ಉತ್ತರ ಕನ್ನಡ ಹಾಕ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ಮೊನಿಟೈಸೇಷನ್ ನೋಡ್ಬೋದು, ಮೊನಿಟೈಸೇಷನ್ ಇದಕ್ಕೆ ಕೊಡಲ್ಲ ಶಾರ್ಟಲ್ಲಿ. ಹಾಗೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಅಟ್ರಿಬ್ಯೂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯಾವಾಗ ಕಾಪಿ ಮಾಡಿದ್ವಲ್ಲ ಆ ಟ್ಯಾಗ್ಸ್ನ ಇಲ್ಲಿ ಹಾಕಿದರೆ ನಮ್ಮದು ವಿಡಿಯೋಗೆ ಸ್ವಲ್ಪ ಬೂಸ್ಟ್ ಸಿಗುತ್ತೆ. ಯಾಕಂದರೆ ಇವಾಗ ಒಂದು ವಿಡಿಯೋಗೆ ಸರ್ಚ್ ಮಾಡಿದ್ರೆ ಅಂದರೆ ನಮ್ಮ ವಿಡಿಯೋನೇ ಫಸ್ಟ್ ಬರುತ್ತೆ. ಆ ಥರ ಇದು ಬೂಸ್ಟ್ ಆಗುತ್ತೆ. ಇಲ್ಲಿ ಆ ಕಾಪಿ ಮಾಡ್ಕೊಂಡ್ಬಂದ್ವ ಅವೆಲ್ಲ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಗೈಸ್ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಇವಾಗ ಬ್ಯಾಕ್ ಬನ್ನಿ. ಇಷ್ಟೆಲ್ಲ ಟ್ಯಾಗ್ಸ್ನ ಹಾಕ್ಕೊಳ್ಳಿ ಗೈಸ್ ನೀವು ಇಲ್ಲಿ. ಹಾಗೆ ಬ್ಯಾಕ್ ಬಂದು ಇಲ್ಲಿ ನೋಡ್ಬೋದು, ಇವಾಗ ಇಷ್ಟಾದರೆ ಸೆಟಪ್ ಮುಗಿತು ಗೈಸ್. ಇಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ಪಬ್ಲಿಷ್ ಮಾಡಬೇಕಾಗತ್ತೆ. ಇಲ್ಲಿ ಇದನ್ನು ಪಬ್ಲಿಷ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಪಬ್ಲಿಷ್ ಮಾಡ್ಕೊಳ್ತೀನಿ. ಯಾಕಂದರೆ 18 MB ಅಪ್ಲೋಡ್ ಇದೆ. ಅಪ್ಲೋಡ್ ಆಯ್ತು, ಇವಾಗ ಅದು ಪಟ್ಟಂತ ಅಪ್ಲೋಡ್ ಆಗುತ್ತೆ. ಅದ್ರ ಸಲ ನಾನು ಇಲ್ಲಿ ಪಬ್ಲಿಕನ್ನು ಮಾಡ್ಕೊಳ್ತೀನಿ. ಹಾಗೆ ಇಲ್ಲಿ ಅಪ್ಲೋಡ್ ಶಾರ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಮ್ಮದು ವಿಡಿಯೋ ಇವಾಗ ಅಪ್ಲೋಡ್ ಆಗುತ್ತೆ ಯೂಟ್ಯೂಬಲ್ಲಿ ಅಪ್ಲೋಡ್ ಆದಮೇಲೆ ಮತ್ತು ಸ್ಟೆಪ್ಗಳು ಇದ್ದಾವೆ. ಸ್ಟೆಪ್ಗಳನ್ನು ಮತ್ತೆ ತಿಳಿಸ್ಕೊಡ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ಇವಾಗ ಅಪ್ಲೋಡ್ ಶಾರ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಇಷ್ಟೆಲ್ಲ ಸೆಟಪ್ ಮಾಡ್ಕೊಂಡ್ಮೇಲೆ ಮತ್ತು ಇನ್ನೊಂದು ಸಲ ನೋಡ್ಕೊಳ್ಳಿ ಸರಿ ಇದೆಯೋ ಇಲ್ವೋ ಅಂತ. ಕ್ಯಾಪ್ಚಾ ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಡಿಸ್ಕ್ರಿಪ್ಷನು ಹಾಗೆ ಟ್ಯಾಗ್ಸ್ ಎಲ್ಲ ಇರ್ತಾವಲ್ಲ, ಅದನ್ನು ಮತ್ತು ಇನ್ನೊಮ್ಮೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತೆ ಬೇಕಿದ್ರೆ ಸರಿ ಮಾಡಲಿಕ್ಕಾಗತ್ತೆ. ವಾಯ್ಸ್ ಸ್ಟುಡಿಯೋದಲ್ಲಿ ಹೋಗಿ ಮತ್ತೆ ಸರಿ ಮಾಡಲಿಕ್ಕಾಗತ್ತೆ. ಇವಾಗ
ಪಬ್ಲಿಕ್ ಅಂತ ಕೊಟ್ಟು ಅಪ್ಲೋಡ್ ಶಾರ್ಟ್ ಅಂತ ಕೊಟ್ಬಿಡಿ. ನೋಡ್ಬೋದು ಇವಾಗ ನನ್ನ ವಿಡಿಯೋ ಯೂಟ್ಯೂಬಲ್ಲಿ ಶಾರ್ಟ್ ವಿಡಿಯೋ ಅಪ್ಲೋಡ್ ಆಯಿತು. ಇವಾಗ ನೋಡ್ಬೋದು ಅಪ್ಲೋಡ್ ಆಗ್ತಾ ಇದೆ. ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ಈಗ YT ಸ್ಟುಡಿಯೋ ಇದೆಯಲ್ಲ, YT ಸ್ಟುಡಿಯೋನ ಆನ್ ಮಾಡ್ಕೊಳ್ಳೋಣ. ನೋಡ್ಬೋದು ವಿಡಿಯೋ 18 MB ಇದೆ, ಹೋಗ್ತಾ ಇದೆ. ಇವಾಗ ನಿಮ್ಮದು YT ಸ್ಟುಡಿಯೋ ಇದ್ದರೆ YT ಸ್ಟುಡಿಯೋನ ಆನ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ಇಲ್ಲಿ ಅಪ್ಲೋಡ್ ಆಗಿದೆ. ಅಪ್ಲೋಡ್ ಆದಮೇಲೆ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಕ್ಲಿಕ್ ಮಾಡ್ಕೊಂಡು ಮೇಲ್ಗಡೆ ಪೆನ್ಸಿಲ್ ಐಕಾನ್ ಇದೆಯಲ್ಲ, ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನೋಡ್ಬೋದು ಶೋ ಮೋರ್ ಇದೆಯಲ್ಲ, ಶೋ ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ನೋಡ್ಬೋದು ಇಲ್ಲಿ ನಿಮ್ಗೆ ಬೇಕಿದ್ರೆ ಮತ್ತೆ ಎಕ್ಸ್ಟ್ರಾ ಡಿಸ್ಕ್ರಿಪ್ಷನ್ ಬೇಕಿದ್ರೆ ಹಾಕ್ಬೋದು. ಹಾಗೆ ಇಲ್ಲಿ ಟ್ಯಾಗ್ಸ್ಗಳನ್ನು ಬೇಕಿದ್ರೆ ಮತ್ತೆ ಹಾಕ್ಬೋದು ಇಲ್ಲಿ. ಹಾಗೆ ಇಲ್ಲಿ ಮೊನೆಟೈಸೇಷನ್ ಕೂಡ ನಿಮ್ಮದು ಆನ್ ಇದ್ದರೆ ಇವು ಲಾಂಗ್ ವಿಡಿಯೋ ಆದರೆ ಆನ್ ಮಾಡ್ಕೊಳ್ಬೋದು, ಹಾಗೆ ಶಾರ್ಟ್ ಇದ್ದರೆ ಬೇಡ. ಇಷ್ಟಾದರೆ ಗೈಸ್ ಮುಗೀತು, ನಿಮ್ಮದು ಯೂಟ್ಯೂಬಲ್ಲಿ ಶಾರ್ಟ್ ತುಂಬಾ ವೈರಲ್ ಆಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ.